ನಮಸ್ಕಾರ. ಬನ್ನಿ ಜನರೇ, ನಿಮಗೆ ಇವತ್ತು ಮಹತ್ವವಾದ ಅಚ್ಚರಿಯ ಸತ್ಯದ ಕಥೆ ಅಂತ ಹೇಳಕೊಂಡಿದ್ದೀನಿ. ಅದು ಒಂದು ಅದ್ಭುತನ ಅಂತ ಹೇಳ್ಬೋದು. ಯಾವುದಂದ್ರೆ 2008 ಒಂದು ಫ್ರಾಂಚೈಸಿ ಅನ್ನೋದು ಹುಟ್ಟಾಕೊಳ್ಳುತ್ತೆ. ಯಾವುದಂದ್ರೆ ನೀವೆಲ್ಲ ಕಂಡಿರೋ ಹಾಗೆ ಇಲ್ಲಿಯವರೆಗೆ ಏನಿದೆ ಭಾರತ ದೇಶದಲ್ಲಿ 4 ಇಲ್ಲ 6 ಟೀಮ್ಗಳು ಹುಟ್ಟಾಗ್ತವೆ ಇಲ್ಲಿವರೆಗೆ. ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಆಮೇಲೆ ಇದ್ರ ಜೊತೆ ರಾಜಸ್ಥಾನ್ ಇರ್ಬೋದು, ಚೆನ್ನೈ ಇರ್ಬೋದು, ಇಂಥ ಹಲವಾರು ಟೀಮ್ಗಳು ಹುಟ್ಟಾಕೋತಂತ ಹೇಳ್ಬೋದು. ಅದರಲ್ಲಿ ಒಂದು ದೊಡ್ಡ ಟೀಮ್ ಹುಟ್ಟಾಕೊಳ್ಳುತ್ತೆ. ಅದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಯಾಗಿ ಮಾಡುತ್ತೆ. ಆಮೇಲೆ ಆ ಟೀಮ್ ಹೆಸರು ಕೇಳಿದರೆ, ಆ ಫ್ರಾಂಚೈಸಿ ಹೆಸರು ಕೇಳಿದರೆ ಇಡೀ ಕರ್ನಾಟಕವನ್ನೇ ಗೂಸ್ ಬಂಪ್ಸ್ ಬರುವಂಥ ಸ್ಥಿತಿ ತಂದುಬಿಡುತ್ತೆ. ಅದು ಯಾವ ಟೀಮ್ ಅಂತ ನೀವು ಇದರಲ್ಲಿ ಹೇಳ್ಕೊಂಡಿರ್ಬೋದು. ಹೇಳ್ಬೇಕಂದ್ರೆ ಅದು ಯಾವ ಟೀಮ್ ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದು 2008ರಲ್ಲಿ ಎಲ್ಲ ಟೀಮ್ಗಳ ಜೊತೆ ಹೋರಾಟ ಮಾಡೋಕ್ಕೆ ಒಂದು ಕರ್ನಾಟಕದ ಟೀಮ್ ಅಂತ ಹೇಳ್ಬೋದು, ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಟೀಮ್ ಇದನ್ನಾಗಿದೆ ಅಂದರೆ ನಮ್ಮ ಟೀಮೂ ಒಂಥರ ಸ್ಟ್ರಾಂಗ್ ಆಗಿದೆ ಅಂತ. ಅಲ್ಲಿ ಮೊದಲ ಇದರ ಓನರ್ ಬಂದು ವಿಜಯ್ ಮಲ್ಯ ಅವರು ಆಗಿರ್ತಾರೆ. ಸೊ ಅವರು ಒಂದಿಷ್ಟು ಕಾರಣಗಳಿಂದಾಗಿ ಅವರು ತಮ್ಮ ವೃತ್ತಿ ಜೀವನ ಏನೇ ಇದ್ರ ಮೇಲೆ ಬಿಸ್ನೆಸ್ ಮಾಡ್ಕೊಂಡಿರ್ತಾರಲ್ಲ RCB ಫ್ರಾಂಚೈಸಿ ಮೇಲೆ, ಅಲ್ಲಿವರೆಗೆ ಸ್ವಲ್ಪ ದಿನದವರೆಗೆ ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ನಡೆಸಿಕೊಂಡು ಹೋದ ದಿನ ಆಮೇಲೆ ಏನಾಗುತ್ತೆ, ಅವರು ಹಲವಾರು ಕಾರಣಗಳಿಂದಾಗಿ ಅವರು RCB ಫ್ರಾಂಚೈಸಿನೇ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲಿ ಹೇಳಲಾರ್ದಂತ. ಈಗ ಇದರದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಫ್ರಾಂಚೈಸಿ ಏನಿದೆಯಲ್ಲ, ಇದು ಮಾತ್ರ ಒಂದು ಅದ್ಭುತನ ಅಂತ ಹೇಳ್ಬೋದು ಇಡೀ ಕರ್ನಾಟಕದಲ್ಲಿ. ಇದು ಒಂಥರ ಇತಿಹಾಸದಲ್ಲಿ ಬರೆದಿರುವ ಟೈಟಲ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡದ ಜನತೆಗೆ ಇಂಡಿಯಾದಲ್ಲಿ ಕ್ರಿಕೆಟ್ ಹೆಚ್ಚಾಗಿ ನೋಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು, ಆ ಕ್ರಿಕೆಟ್ ಹೆಚ್ಚು ನೋಡುವಂಥದ್ರಲ್ಲಿ ಕರ್ನಾಟಕದಲ್ಲಿನೂ ನೋಡುವಂಥ ವೀಕ್ಷಕರು ಹೆಚ್ಚಿದ್ದಾರೆ. 7 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದ ಆ ಟೀಮು ಅವರ ಒಂದು ಘೋಷವಾಕ್ಯದ ಇದರಲ್ಲಿ ಈ ಸಲ ಕಪ್ ನಮ್ಮದೇ ಅಂತ ಒಂದು ಘೋಷವಾಕ್ಯದ ಇದರಲ್ಲಿ RCB ಟೀಮಲ್ಲಿ. ಆದರೆ ಎಲ್ಲರ ಟೀಮ್ದು ಅಂದರೆ ಎಲ್ಲ ಪಂದ್ಯ ಏನಿರುತ್ತಲ್ಲ ಎಲ್ಲ ಟೀಮ್ದು ಅವರ ಪಂದ್ಯದ ಮ್ಯಾಚು ಯಾವ ವೆನ್ಯೂ ಅಂದರೆ ಅವರ ಜಾಗ ಯಾವ ಸ್ಟೇಡಿಯಂ ಅಲ್ಲಿ ಇರ್ತದೆ, ಅವರ ತವರು ಮನೆ ಅಂತ ಹೇಳ್ಬೋದು. ಆ ತವರು ಮನೆ ಅವರವರ ಟೀಮ್ ತವರ ಮನೆಯಲ್ಲಿ ಆಡ್ತಾರಲ್ಲ, ಆ ಥರ ನಮ್ಮ RCB ಟೀಮು ಇವರದ್ದು ಒಂದು ತವರು ಮನೆ ಅಂತ ಹೇಳ್ಬೋದು. ನಮ್ಮ RCBಯ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಕೆಟ್ ಅಂತ ಹೇಳ್ಬೋದು. ಇದು ಎಲ್ಲಿದೆ ಅಂದರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿಯರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ಬೋದು. ಇಲ್ಲಿಯವರೆಗೂ ಅದರ ಗೌರವ, ಅದರ ಪ್ರೀತಿ, ಅದರ ಭರವಸೆ, ಅದರದ್ದು ಏನಿದೆಯಲ್ಲ ತುಂಬಾ ಅದರ ಗೌರವ ಹೆಚ್ಚಿದೆ ಅಂತ ಹೇಳ್ಬೋದು. 7 ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಒಂದು ಅಚ್ಚರಿಯ ಸಂಗತಿಯನ್ನು ಉಂಟು ಮಾಡಿ ಅಂತ ಹೇಳ್ಬೋದು. ಅವರ ಮನಸ್ಸಿನಲ್ಲಿ ಒಂದು ಬೇಸರದ ಸಂಗತಿ ಅಂತ ಹೇಳಂದ್ರೆ ಇದರಲ್ಲಿ 2019, ಆಮೇಲೆ 2011, 2016, ಸೊ ಈ ವರ್ಷಗಳೇನಿದೇವಲ್ಲ, ಈ ವರ್ಷದಲ್ಲಿ ನಮ್ಮ RCBಗೆ ಫೈನಲಲ್ಲಿ ಹೋಗುತ್ತೆ. ಆದರೆ ಬೇಸರದ ಸಂಗತಿ, ದ್ಯಾಟ್ಸ್ ಅ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಆದರೆ ಫೈನಲಲ್ಲಿ ಗೆಲ್ಲಕ್ಕಾಗಲ್ಲ.
ರನ್ನರ್ ಅಪ್ ಆಗಿ ಮನೆಗೆ ಬರುತ್ತೆ. ಆದರೆ ಅದೇ ನಮಗೆ ಬೇಸರದ ಸಂಗತಿ ಹೇಳ್ಬೋದು. ಅದರಲ್ಲಿ ಚೆನ್ನೈ, ಮುಂಬೈ ಅನ್ನೋದೆಲ್ಲ ಇವು ಅದ್ಭುತ ಡಾಮಿನೇಟ್ ಮಾಡಿ ಮುಂದೆ ಹೋಗ್ತವೆ. ಆದರೆ ನಮ್ಮ RCB ಲಕ್ ಹೋಯ್ತು ಇಲ್ವೋ ಗೊತ್ತಿಲ್ಲ. ಆದರೆ ಎಷ್ಟೋ ಸಲ ಫೈನಲ್ಗೆ ಬಂದು ಮತ್ತು ಒಳ್ಳೆ ರನ್ನರ್ ಅಪ್ ಆಗಿ ಬಂದ್ಬಿಡ್ತಂತ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಮ್ಮೆಯಿಂದ ಹೇಳಬಹುದು. ಇದರಲ್ಲಿ ನಿಜವಾಗಲೂ ನೀವು ಅನ್ಕೊಳ್ಬೋದು, ಇದರಲ್ಲಿ ಹಲವಾರು ಹೀರೋಗಳು ಬಂದು ಹೋಗ್ತಾರೆ. ಇದರಲ್ಲಿ ಹೇಳ್ಬೇಕಂದ್ರೆ ಇತ್ತೀಚಿನ ದಿನದಿಂದ ಆವಾಗಿನಿಂದ 2008ರಿಂದ ನಮ್ಮ RCB ಒಂದು ಚೈಲ್ಡ್ಹುಡ್ ಸ್ಟೋರಿ ಇದ್ದಾಗಿಂದ ಇಲ್ಲಿಯವರೆಗೂ ಏನಿದೆಯಲ್ಲ ಹೀರೋಸ್ಗಳು ಬಂದು ಹೋಗ್ತಾರೆ. ಅದರಲ್ಲಿ ನೀವು ಕೇಳೇ ಇರ್ಬೋದು AB ಡಿವಿಲಿಯರ್ಸ್. ಇದನ್ನು ನೋಡಿದ್ರೆ 7 ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಒಂದು ದೊಡ್ಡ ಖುಷಿ ಕಂಡು ಬರುತ್ತೆ, ಒಂದು ಗೂಸ್ ಬಂಪ್ಸ್ ಕಂಡು ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರೇ ಕೇಳ್ಬೋದು ನೀವು, ಯಾಕಂದ್ರೆ AB ಡಿವಿಲಿಯರ್ಸ್ ಅವರ ಆಟ ಆ ಥರ ಚೆನ್ನಾಗಿರುತ್ತೆ. ಇದರಲ್ಲಿ ಹೇಳ್ಬೇಕಂತಂದ್ರೆ ಅವರು ಒಂದು ಮ್ಯಾಚ್ ಅಲ್ಲ, ಪ್ರತಿ ಮ್ಯಾಚು ಪೂರ ಡಾಮಿನೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಏನು ಮ್ಯಾಚ್ ಇರುತ್ತಲ್ಲ, ಮ್ಯಾಚಲ್ಲಿ ಬಂದು ಲಾಸ್ಟು ಎಲ್ಲರೂ ಔಟ್ ಆದ ತಕ್ಷಣ ಫೈನಲ್ ಏನಿರುತ್ತಲ್ಲ ಇನ್ನೊಂದು 4 ಓವರಲ್ಲಿ ಏನು ಆಡ್ತಾರೆ ಅಂತ ಹೇಳ್ಬೋದು. ಭಾರಿ ಆಡ್ತಾರೆ ಜನರೇ ಹೇಳ್ಬೇಕಂದ್ರೆ. ಆದ್ರೆ RCB ನಮ್ಮ ಬ್ಲಡ್ ಅಲ್ಲಿದೆ. ಯಾಕಂದರೆ ಅದು ಒಂಥರ ನಮ್ಮ ಗೌರವ ಅಂತ ಹೇಳೋದು. ಗೌರವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ. ಆದರೆ ಇನ್ನೊಂದು ಬೇಸರದ ಸಂಗತಿ ಅಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಕಾಡುತ್ತೆ. AB ಡಿವಿಲಿಯರ್ಸ್ ಅವರು ಕೊನೆ ತನಕ ಆಡ್ತಾ ಬರ್ತಾರೆ. ಆದರೆ ಏನು ಕಪ್ಪು ಅವ್ರು ಎಷ್ಟು ಆಡಿದ್ರು ಅವರು ಇದ್ದಾಗ ಸಿಗಲಿಲ್ಲ. ಅದೇ ಒಂದು ನಮಗೆ ಬೇಸರದ ಸಂಗತಿ. ದ್ಯಾಟ್ಸ್ ಈಸ್ ಪ್ರೆಸೆಂಟ್ ಟೆಲ್ಲಿಂಗ್ ಯು ಹೇಳ್ಬೋದು. ಈಗ 2025ರಲ್ಲಿ ಕೊನೆಗೂ ಮುಗಿಯದ ಕನಸು ನಿಲ್ಲದ ನಂಬಿಕೆ RCB ಎಂಥ ಇತಿಹಾಸ ಗುರು ಹೇಳ್ಬೇಕಂತಂದ್ರೆ. ಯಾಕಂದರೆ ಇದರಲ್ಲಿ ಹೀರೋಸ್ಗಳಿಂದ ನಿಮ್ಗೆ ಹೇಳಿದ್ದೆ. ಆದರೆ ಇದರಲ್ಲಿ ಏನಾಗುತ್ತಂದರೆ ಈ ವಿರಾಟ್ ಕೊಹ್ಲಿ ಆಮೇಲೆ AB ಡಿವಿಲಿಯರ್ಸ್ ಇವರು ಒಂಥರ ಕುಚಿಕು ಅಂತ ಹೇಳ್ಬೋದು. ಇದರಲ್ಲಿ ನೀವು ವಿಷ್ಣುವರ್ಧನ್ ಅಂಬರೀಷ್ ಪಿಕ್ಚರ್ ಅವರಿಬ್ಬರು ನಟಿಸಿದ್ರಲ್ಲ, ಆ ಪಿಕ್ಚರಲ್ಲಿ ಹೆಂಗಿದ್ರು ಇದು RCB ಟೀಮಲ್ಲಿ ಅವರ ಕುಚಿಕು ಅವರ ಗೆಳೆತನ ಯಾವ ಥರ ಇತ್ತಂದರೆ ಒಂದು ಬಾಂಡಿಂಗ್ ಅಂತ ಹೇಳ್ಬೋದು, ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಆ ಥರ ಅವರ 7 ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಒಂಥರ ಪ್ರೀತಿ ಹುಡ್ಕೊಂಡಿತ್ತು ಅವರಿಬ್ಬರ ಮೇಲೆ. ಆದರೆ ಕಡೆಗೂ ಆ ಗೆಲುವು ನಮಗೆ ಸಿಕ್ಕೇ ಬಿಡ್ತು 2025ರಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ದ್ಯಾಟ್ಸ್ ಅಮೇಜಿಂಗ್ ಓನ್ ಅಂತ ಹೇಳ್ಬೋದು. ಪಂಜಾಬಿಂದ 6 ರನ್ನಲ್ಲಿ ನಾವು ಗೆಲ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ RCB ಅನ್ನೋದೆಲ್ಲ ಒಂಥರ ಎಲ್ಲರಲ್ಲಿ ಪ್ರೀತಿ ಉಂಟು ಮಾಡುತ್ತೆ. ಗುಡ್ ಬೈ, ಮುಂದಿನ ವಿಡಿಯೋಕ್ಕೆ ಸಿಗೋಣ.